ನಮಸ್ಕಾರ ಎಲ್ಲರಿಗೂ. ಮಧ್ಯಾಹ್ನ ಆಗ್ತಾ ಬಂತು 12 ಕಾಲು. ಸ್ವಲ್ಪ ತಡವಾಗಿ ವಿಡಿಯೋ ಮಾಡ್ತೀನಿ ಸರ್, ವೆರಿ ಸಾರಿ. ಈಗ ಬೆಳಗ್ಗೆ CM ರಾಜಕೀಯ ಕಾರ್ಯದರ್ಶಿಯಾದ ನಜೀರ್ ಅಹಮದ್ ಅವರನ್ನ ಹುದ್ದೆಯಿಂದ ತೆಗೆದಾಗ್ತೀವಂತೆ ಬೆದರಿಕೆ ಆಗಿದ್ದು. ರಾಜೀನಾಮೆ ಕೊಡ್ಬೇಕಂತ ಹೇಳಿದರು. ಹಾಗಾಗಿ ಅವರು ರಾಜೀನಾಮೆ ಪತ್ರವನ್ನು CM ಸಿದ್ದರಾಮಯ್ಯವ್ರಿಗೆ ರವಾನಿಸಿದರೆ CM ಸಿದ್ದರಾಮಯ್ಯವರು ಆಲ್ಮೋಸ್ಟ್ ಅದನ್ನು ಅಕ್ಸೆಪ್ಟ್ ಮಾಡ್ಬೋದು. ಇಲ್ಲಿಯ ದಾವಣಗೆರೆ ದಕ್ಷಿಣ ಅಸೆಂಬ್ಲಿ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಈ ಒಂದು ತಡೆದಂಡ ಆಗಿದೆ. ದಾವಣಗೆರೆ ದಕ್ಷಿಣ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಮೊದಲ ತಡೆದಂಡ MLC ಹಾಗೂ KPC ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್ ತಡೆದಂಡ ಆಯಿತು. KPC ಅಲ್ಪಸಂಖ್ಯಾತ ಘಟಕವನ್ನೇ ಈಗ ವಿಸರ್ಜನೆ ಮಾಡಿದ್ದಾರೆ DK ಶಿವಕುಮಾರ್, KPC ಅಧ್ಯಕ್ಷ. ಈಗ ಮೂರನೇ ತಡೆದಂಡ ಯಾವುದಾವುದು? ಸಚಿವ ಜಮೀರ್ ಅಹಮದ್ ಅಂತ ಹೇಳಲಾಗ್ತದೆ. ಸಂಪುಟ ಪುನರ್ರಚನೆ ಆದರೆ ಜಮೀರ್ ಅಹಮದ್ರಿಗೆ CM ಸಿದ್ದರಾಮಯ್ಯ ಸಪೋರ್ಟ್ ಇದೆ. ಅವರ ಮನದಲ್ಲಿ ಕೂತ್ಕೊಂಡಿದ್ದಾರೆ. ಅವರು ಬಿಟ್ಟರೆ ಕಷ್ಟ. CM ಸಿದ್ದರಾಮಯ್ಯ ಬಲ ಕೂಗುತ್ತೆ. ಅವರು ಈಗ ಸಚಿವ JDS ಹೋಗೋಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸಚಿವ ನೋಡೋಣ ಅಂತ ಅಧಿಕೃತವಾಗಿ ಏನಾದರೂ ಸಂದೇಶ ಬಂದರೆ ನೋಡ್ತೀನಿ ಅಂತ ಹೇಳಿದ್ದಾರೆ ಸಚಿವ ಕುಮಾರಸ್ವಾಮಿ, ಕೇಂದ್ರ ಸಚಿವ, ಮಾಜಿ ಮುಖ್ಯಮಂತ್ರಿ. ಇನ್ನು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಅಂತಲೂ ಗೊತ್ತಿಲ್ಲ. ಆದರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ರಿಲೀಸಿಂದ ಬಂದಿದೆ. ಮೇ 15ಕ್ಕೆ ಆಗ್ಬೋದು ಅಂತ ಒಂದು ಸಂದೇಶನ ರವಾನಿಸಿದ್ದಾರೆ. KC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಆಮೇಲೆ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ನಮಗೂ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು ಅಂತೇಳಿ 20 ಶಾಸಕರು ಹೋಗಿದ್ರು ಡೆಲ್ಲಿಗೆ. ಭಾಳ ಜನ ಹೋದರು. ಅವರೆಲ್ಲ ನಾವು 4-5 ಜನ 4 ಸಲ ಶಾಸಕರಾಗಿದ್ದೀವಿ. ಹಿರಿಯ ಶಾಸಕರು ಇವೆಲ್ಲ ನಮಗೆ ಅವಕಾಶ ಕೊಡಬೇಕು. 3 ವರ್ಷ ಮುಗಿದೋಗಿದೆ, 2 ವರ್ಷದಾದರೂ ಅವಕಾಶ ಕೊಡಬೇಕು ಸಂಪುಟದಲ್ಲಿ ಅಂತ ಒತ್ತಾಯಿಸಿದ್ದಾರೆ. ಈಗ ಸಂಪುಟದ ಸ್ಥಾನ ತಪ್ಪೇನಿಲ್ಲ ಅಂತ ಹೇಳಾಗ್ತಿದ್ದು. DK ಶಿವಕುಮಾರ್ ಹೋಗಬಾರ್ದು ಅಂತ ಖಡಕ್ಕಾಗಿ ಅವರು ವಾರ್ನಿಂಗ್ ಕೊಟ್ಟಿದ್ದರು ಶಾಸಕರಿಗೆಲ್ಲ. ತಪ್ಪು ಅನಿಸುತ್ತೆ. ಈಗ 2 ವರ್ಷ ಆದಮೇಲೆ ಸಂಪುಟದಲ್ಲಿ ಬೇಗ ಸ್ಥಾನ ಸಿಗಬೇಕು. ಆಮೇಲೆ ಈಗ ಸಂಪುಟ ಈಗಾಗಲೇ ಪುನರ್ರಚನೆ ಮಾಡಿದರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ, ರಾಜೀನಾಮೆ ಕೊಡೋಕೆ ಸಿದ್ಧ ಇದ್ದೀವಿ ಹೈಕಮಾಂಡ್ ಹೇಳಿದೆ ಅಂತ ಹೇಳಿ ಆಗಲೇ ರಾಮಲಿಂಗ ರೆಡ್ಡಿ ಹೇಳಿದ್ದಾರೆ, ಕೃಷ್ಣ ಬೈರೇಗೌಡ ಹೇಳಿದ್ದಾರೆ, HK ಪಾಟೀಲ್ ಹೇಳಿದ್ದಾರೆ, K ಜಾರ್ಜ್ ಹೇಳಿದ್ದಾರೆ. ಈಗ ಹಿರಿಯ ತಲೆಗಳು ಅವರ ಪಕ್ಷ ಸಂಘಟನೆ ತೋರಿಸ್ಕೊಳ್ತೀವಿ, ಎಲ್ಲರಿಗೂ ಅವಕಾಶ, ನಾವು ರಾಜೀನಾಮೆ ಕೊಡೋಕೆ ಸಿದ್ಧ ಇದ್ದೀವಿ ಅಂತ ಹೇಳಿದ್ದಾರೆ. ಒಳ್ಳೆ ಬೆಳವಣಿಗೆ ಕಾಂಗ್ರೆಸ್ ಮಟ್ಟಿಗೆ. ಇನ್ನು ಪಂಚಾಯತ್ ಚುನಾವಣೆ ಜೂನ್ ತಿಂಗಳು ಒಳನಡೆಸಬೇಕು. ಅದಕ್ಕಾಗಿ ರೆಡಿ ಆಗಬೇಕು. ಸಂಪುಟ ಪುನರ್ರಚನೆ ಆಗಿ ಸರ್ಕಾರ ರೆಡಿ ಆಗಬೇಕು. ಏನಾಗಿ ಮಾಡಿಬಿಡೋದು. ಹೈಕೋರ್ಟ್ ಆದೇಶ ಕೊಟ್ಟಿದೆ. ಪಂಚಾಯತ್ ಚುನಾವಣೆ ಪ್ಲಸ್ BJP ಚುನಾವಣೆ ನಡೆಸಲೇಬೇಕು. ಬೇರೆ ದಾರಿ ಇಲ್ಲ. ಅಷ್ಟೇ.